ಪಿಯುಸಿಯಲ್ಲಿ ಏನು ಬಾಲಕಿಯರು ಮೇಲುಗೈ ಸಾಧಿಸಿದ್ದಾರೆ. ಈ ಬಾರಿ ಕೂಡ ಅವರೇ ಪಾರುಪತ್ಯ ಮೆರೆದಿದ್ದಾರೆ. ಇನ್ನು ತಮ್ಮ ಪೋಷಕರೊಂದಿಗೆ ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ವಿದ್ಯಾರ್ಥಿ ಜೀವನದಲ್ಲಿ ಸೆಕೆಂಡ್ ಪಿಯುಸಿ ರಿಸಲ್ಟ್ ಬಹಳ ಮುಖ್ಯ. ಈ ಕಾಮರ್ಸ್ ವಿಭಾಗದಲ್ಲಿ ಮೊದಲ ರ್ಯಾಂಕ್ ಗಳಿಸಿರುವ ಅಮೃತ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಯಾವ ರೀತಿ ಒಂದು ಪರೀಕ್ಷೆಗೆ ತಯಾರಾಗಿದ್ರು, ಅವರ ಮುಂದಿನ ಕನಸುಗಳೇನು ಅಂತ ನಮ್ಮೊಂದಿಗೆ ಹಂಚ್ಕೋತಾರೆ. ಮೊದಲಿಗೆ ಕಂಗ್ರಾಟ್ಸ್ ಅಮೃತ, ನೀವು ಮೊದಲ ರ್ಯಾಂಕ್ ಗಳಿಸಿದ್ದೀರಾ. ಈ ರೀತಿ ಒಂದು ಸಾಧನೆಗೆ ನಿಮ್ಮ ಹಿಂದೆ ಇದ್ದ ಪ್ರೇರಣೆ ಯಾರಿದ್ರು? ಫಸ್ಟ್ ನನ್ನ ಹಿಂದೆ ಇದ್ದ ಪ್ರೇರಣೆ ನಮ್ಮ ಟೀಚರ್ಸ್. ಎಲ್ಲರೂ ಏನೇ ಹೇಳಿದ್ರು, ಎಲ್ಲನೂ ಏನೇ ಡೌಟ್ ಇದ್ರು ಯಾವಾಗಲೇ ಹೋಗಿ ಕೇಳಿದ್ರು. ಎಲ್ಲ ಟೈಮಲ್ಲೂ ಅಂದರೆ ಕ್ಲಾಸ್ ಮುಗಿದ ಮೇಲೆ ಆಗಲಿ ಎಲ್ಲನೂ ನೀಟಾಗೇ ಎಲ್ಲ ಡೌಟ್ಸ್ನೂ ಕ್ಲಿಯರ್ ಮಾಡ್ತಾಯಿದ್ರು. ನೆಕ್ಸ್ಟ್ ನಮ್ಮ ಅಪ್ಪ ಅಮ್ಮ ತುಂಬಾ ಸಪೋರ್ಟ್ ಮಾಡಿ ನಾನು ಕರ್ಕೊಂಡು ಬರೋದಾಗಲಿ ಬಿಡೋದಾಗಲಿ ಕಾಲೇಜ್ಗೆ. ಅವ್ರ ಸಪೋರ್ಟ್ ಇಲ್ದರೆ ನಾನು ಇಷ್ಟೊಂದೆಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಇಬ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಅಂದರೆ ಯಾವುದೇ ಒಂದು ಸಾಧನೆಗೆ ಪ್ರೀ ಪ್ಲಾನ್ ಅನ್ನೋದು ಬಹಳ ಮುಖ್ಯ. ನೀವು ಒಂದು ಕಾಲೇಜ್ ಸೆಕೆಂಡ್ PU ತರಗತಿ ಶುರುವಾದಾಗಲೇ ಒಂದು ಪ್ಲಾನ್ ಹಾಕೊಂಡಿದ್ರಾ, ನಾನು ಈ ರೀತಿನೇ ಸ್ಟಡಿ ಮಾಡಬೇಕು, ಈ ರೀತಿ ನಾನು ಒಂದು ಅಂಕಗಳನ್ನ ಗಳಿಸಬೇಕು ಅಂತ? ನಾನು ಪ್ಲಾನ್ ಅಂತ ಏನಿಲ್ಲ, ಬಟ್ ದಿನದ ಓದಬೇಕು ಅಂತ ನಿಜವಾಗ್ಲೂ ಪ್ಲಾನ್ ಮಾಡ್ಕೊಂಡಿದ್ದೆ. ಅದೇ ಥರ ದಿನ ಓದ್ತಾ ಇದ್ದೆ. ಅದಕ್ಕೆ ನಾನು ರಿವಿಷನ್ಗೆ ಜಾಸ್ತಿ ಟೈಮ್ ಸಿಕ್ತು. ಯಾಕಂದರೆ ಹೊಸದಾಗಿ ಓದೋ ಏನೋ ಇದ್ದಿತ್ತಿಲ್ಲ, ರಿವಿಷನ್ಗೆ ಜಾಸ್ತಿ ಟೈಮ್ ಸಿಕ್ತು. ಅದಕ್ಕೆ ದಿನ ಓದ್ಕೊಂಡಿದ್ದರಿಂದ ಆ ಎಫರ್ಟು ನನ್ನ ರಿವಿಷನ್ ಟೈಮಲ್ಲಿ ಹೆಲ್ಪ್ ಆಯಿತು. ಅದನ್ನೇ ನಾನು ಮಾಡಬೇಕಾದ್ರೆ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ. ಇನ್ನು ಈಗ ಹೆಚ್ಚಿನ ನಂಬರ್ ತಗೊಂಡಿದ್ದೀರಾ, ಮುಂದಿನ ಕನಸುಗಳೇನು? ನೀವು ಮುಂದೆ ಯಾವ ರೀತಿ ಉನ್ನತ ಶಿಕ್ಷಣವನ್ನು ತೆಗೆದುಕೊಳ್ಬೇಕು ಅಂತಿದ್ದೀರಾ? ಮುಂದೆ ನಾನು ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೇ ಚೆನ್ನಾಗಿ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡೋದು. ಬೇರೆ ಏನು ಅಂದರೆ ಅದನ್ನ ಮಾಡಲೇಬೇಕು ಅಂತ ನಿಜವಾಗ್ಲೂ ಅಂದ್ಕೊಂಡಿದ್ದೀನಿ. ಅದಕ್ಕೇ ಜಾಸ್ತಿ ಫೋಕಸ್ ಮಾಡ್ತೀನಿ. ಈಗ ವಿದ್ಯಾರ್ಥಿಗಳಿಗೆ ಜಾಸ್ತಿ ಇವಾಗ ವಾಣಿಜ್ಯ ವಿಭಾಗಕ್ಕೆ ಬಹಳ ಒಂದು ಬೇಡಿಕೆ ಇದೆ. ಈ ವಾಣಿಜ್ಯ ವಿಭಾಗದಲ್ಲಿ ಏನೆಲ್ಲ ಒಂದು ಅವಕಾಶಗಳಿದಾವೆ ಅಂತ ಹೇಳಿ ನಿಮ್ಮ ವಿದ್ಯಾರ್ಥಿಗಳಿಗೆ ಯಾವ ರೀತಿ ನಿಮ್ಮ ಮುಂದಿನ ಜೂನಿಯರ್ಸ್ಗೆ ಹೇಳಕ್ ಇಷ್ಟಪಡ್ತೀರಾ? ಮತ್ತೆ ಯಾವ ರೀತಿ ಓದಬೇಕು ಅಂತ ಅವ್ರಿಗೊಂದು ಗೈಡ್ ಮಾಡ್ತೀರಾ? ಯಾಕಂದರೆ ಎಲ್ಲರೂ ಸೈನ್ಸ್ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಸೈನ್ಸಲ್ಲಿ ಎಲ್ಲರೂ ಎಂಜಿನಿಯರ್ ಆಗ್ತಾರೆ. ಎಂಜಿನಿಯರ್ಗೂ ಇವಾಗ BComಗೂ ಒಂದೇ ಡಿಗ್ರಿ ಆಗಿದೆ. ಇವಾಗ ಅದಕ್ಕಿಂತ ಜಾಸ್ತಿ ನೀವು ಮಾಡಲಿಲ್ಲ ಅಂದರೆ ಏನೂ ಇದಿಲ್ಲ. ಬಟ್ ನೀವು ಕಾಮರ್ಸಿಗೆ ಬಂದರೆ ನೀವು ಮುಂದೆ ಈ ದೇಶಕ್ಕೆ ಎಕಾನಮಿ ಹೆಂಗೆ ಮಾಡಬೇಕು ಅಂತ ಅದೆಲ್ಲ ವಿಚಾರ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಚೆನ್ನಾಗಿ ಹೇಳ್ಕೊಡೋ ಕಡೆ ನಿಜವಾಗ್ಲೂ ಈ ಕಾಲೇಜನ್ನು ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನನಗೆ. ಈ ಕಾಲೇಜಲ್ಲಿ ಸೇರಿಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಮುಂದೆ ಓದೋರು ವಿದ್ಯಾರ್ಥಿಗಳು. ಮತ್ತು ದಿನದ ಓದಬೇಕು. ಅದು ಬಿಟ್ಟರೆ ಹಿಂದಿನ ದಿನ ಓದಿ ಮಾರ್ಕ್ಸ್ ಬಂದದ್ದು ಯಾರನ್ನೂ ಕೇಳಿಲ್ಲ ನಾನು ಇಂದುವರೆಗೂ. ಬರೋದು ಇಲ್ಲ. ಅದು ಹಾರ್ಡ್ ವರ್ಕ್ ಇದ್ರೆ ಮಾತ್ರ ಎಫರ್ಟ್ ಬರುತ್ತೆ. ಒಂದು ದಿನಕ್ಕೆ ಎಷ್ಟು ಗಂಟೆಗಾಲ ನೀವು ಒಂದು ಅಧ್ಯಯನಕ್ಕೆ ಮೀಸಲಿಡ್ತಿದ್ರಿ? ನಾನು ಸ್ಟಾರ್ಟಿಂಗಿಂದ ತುಂಬಾ ಏನು ಓದ್ತಾ ಇರಲಿಲ್ಲ. ಬಟ್ ನನಗೆ ರಾತ್ರಿ ಓದೋ ಅಭ್ಯಾಸ ಇಲ್ಲ. ಕೆಲವರು ಹೇಳ್ತಾರೆ ರಾತ್ರಿ ಓದ್ತಾರೆ ಅಂತ. ಬಟ್ ಬೆಳಗಿನ ಜಾವ ಎದ್ದು ಹೋದಾಗ ನಂಗೆ ತುಂಬ ಒಂಥರ ಕಂಫರ್ಟಬಲ್ ಫೀಲ್ ಆಗ್ತಿತ್ತು. ಒಂದು 2 hours ಓದ್ತಿದ್ದೆ ಡೈಲಿ. ಈಗ ಪ್ರಿಪ್ರೇಟರಿ ಆದಮೇಲೆ ರಜಾ ಬಂದಾಗ ನಾನೊಂದು ಬೆಳಗ್ಗೆ ಹೊತ್ತೇನೆ ಒಂದು 3-4 hours ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಓದ್ತಿದ್ದೆ. ಬಟ್ ಓದ್ಬೇಕಾದ್ರೆ ಒಂದು ಕಾನ್ಸೆಪ್ಟ್ ಅರ್ಥ ಆಗೋ ತನಕ ಮುಂದಿನ ಕಾನ್ಸೆಪ್ಟ್ ಹೋಗ್ತಾ ಇರಲಿಲ್ಲ. ಅದೇ ಥರ ಮಾಡ್ಕೊಂಡು ಈ ಥರ ಬಂದಿದೆ ಮಾರ್ಕ್ಸ್. ವಿದ್ಯಾರ್ಥಿನಿ ಅಮೃತ ಏನು ಹೇಳ್ತಾರೆ ಅಂದ್ರೆ, ನಾವು ಈಗ ಕಾಮರ್ಸ್ ನಲ್ಲಿ ತುಂಬಾ ಒಂದು ಡಿಮ್ಯಾಂಡ್ ಇದೆ. ಈ ಕಾಮರ್ಸ್ ವಿಭಾಗವನ್ನು ನಾವು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಮುಂದಿನ ದೇಶದ ಎಕಾನಮಿಯಲ್ಲಿ ನಾವು ಒಂದು ಮುಖ್ಯ ಪಾತ್ರವನ್ನು ಸಹ ವಹಿಸಬಹುದು. ಜೊತೆಗೆ ಅಂದಿನ ಪಾಠವನ್ನ ಅಂದೇ ಓದಿದ್ರೆ ಖಂಡಿತ ನಾವು ಗುರಿ ಮುಟ್ಟೋದ್ರಲ್ಲಿ ದೂರದ ದಿನಗಳಿಲ್ಲ ಅಂತ ಹೇಳಿ ನಾನು ಅದನ್ನ ಸಾಧಿಸಿ ತೋರಿಸಿದ್ದೀನಿ ಅಂತ ಹೇಳಿ ಉಳಿದ ವಿದ್ಯಾರ್ಥಿಗಳಿಗೂ ಮಾದರಿಯಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಶೇಖರ್ ಜೊತೆ ಶ್ರೇಖಾ, ಸುದ್ದಿ ಟಿವಿ, ಬೆಂಗಳೂರು. ಹೆಚ್ಚಿನ ಆದ್ಯತೆ ಕೊಡ್ತಾರೆ ಅದಕ್ಕೋಸ್ಕರ ಸೇರಿಸಿದ್ದೆ. ಅವರು ಅವತ್ತೊಂದು ನನ್ನ ಕೈಯಲ್ಲಿ ಪ್ರಾಮಿಸ್ ತಗೊಂಡ್ರು, PUCನಲ್ಲೂ ಇದೇ ರೀತಿ ಅವಳು ರ್ಯಾಂಕ್ ಬರಬೇಕು ಅನ್ನೋದನ್ನು ಹೇಳಿಸಿದ್ರು. ಅದನ್ನು ಅವಳು ಪ್ರಾಮಿಸನ್ನು ಕೀಪಪ್ ಮಾಡಿದ್ದಾಳೆ. ಕಾಲೇಜಿನವರ ಪರಿಸರ ಬಹಳ ಚೆನ್ನಾಗಿದೆ. ಇಲ್ಲಿ ಮುಂದೆ ಸೇರ್ತಕ್ಕಂಥ ಮಕ್ಕಳಿಗೆ ಇಲ್ಲಿ ಬಹಳ ಚೆನ್ನಾಗಿದೆ. ಆ ಮಕ್ಕಳನ್ನು ಅದೇ ಒಳ್ಳೆಯ ಶಿಸ್ತಿನಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಈ ಕಾಲೇಜು ಮೊದಲನೇದು ಅನ್ನೋದು. ಎರಡನೇದು ನಾನು ಟೀಚರ್ ಆಗಿದ್ದೀನಿ, ಗಣಿತ ಶಿಕ್ಷಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಒಂದು ಅನುದಾನಿತ ಶಾಲೆಯಲ್ಲಿ. ನಾನು ಆಕೆಗೆ ಸ್ವಲ್ಪ ಗೈಡ್ಲೈನ್ಸ್ ಕೊಡ್ತಾ ಇದ್ದೆ. ಹಾಗೇನೆ SLC ತನಕ. PUCಲಿ ಅವಳೇ ಓದಿದ್ದಾಳೆ. ಅವತ್ತಿನ ಪರಿಶ್ರಮ ಮಾಡಿ ಅವತ್ತು ಓದಿರೋದ್ರಿಂದ ಮತ್ತು ಎಲ್ಲರ ದೇವರ ಆಶೀರ್ವಾದ, ಎಲ್ಲರ ಪರಿಶ್ರಮದ ಫಲವಾಗಿ ಅವಳು ಇವತ್ತು ಈ ಮಟ್ಟದಲ್ಲಿ ನಿಂತಿರೋದಕ್ಕೆ ಇವರೆಲ್ಲರೂ ಕಾರಣಕರ್ತರು. ಎಲ್ಲರಿಗೂ ನಾನು, ಎಲ್ಲ ಮಾಧ್ಯಮದವರೆಗೂ ಎಲ್ಲರಿಗೂ ಸಹ ಒಟ್ಟಾರೆಯಾಗಿ ನಮ್ಮ ಕುಟುಂಬದ ಕಡೆಯಿಂದ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹೆಸರು ರಮೇಶ್ ಅಂತ. ಮೇಡಮ್, ಇದು ಖಂಡಿತವಾಗ್ಲೂ ಹೇಳಲಾರ್ದ ಸಂತೋಷದ ಸಂಗತಿ. ಮತ್ತು ಇದು ಫಸ್ಟ್ ರ್ಯಾಂಕ್ ಬರಲಿಕ್ಕೆ ಕಾರಣ ಆ ಮಗುವಿನ ಶ್ರಮ, ಅವ್ರ ತಂದೆ ತಾಯಿಗಳ ಬೆಂಬಲ ಮತ್ತು ಪ್ರೋತ್ಸಾಹ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ
ಅಧ್ಯಾಪಕರ ವೃಂದ ತುಂಬ ಚೆನ್ನಾಗಿದೆ. ನಾವು ಜಂಬ ಕೊಚ್ಕೊಳ್ಬಾರ್ದು, ಅದು ನಾವು ಕೊಚ್ಕೊಂಡ್ರೆ ನಮ್ಮ ಬೆನ್ನು ನಾವು ತಟ್ಕೊಂಡಂಗಾಗುತ್ತೆ. ಖಂಡಿತವಾಗಿಯೂ ವಿ ಹ್ಯಾವ್ ದ ಬೆಸ್ಟ್ ಫ್ಯಾಕಲ್ಟಿ ಇನ್ ಅವರ್ ಕಾಲೇಜ್. ಮತ್ತು ಆತ ನಮಗೆ ಅಡ್ಮಿಷನ್ ಟೈಮಲ್ಲಿ ಬಂದಾಗ ಅವರೊಂದು ಪ್ರಾಮಿಸ್ ಮಾಡಿದ್ರು ಅವ್ರ ತಂದೆ, ನೋಡಿ ನಾನು ಫ್ರೀ ಸೀಟ್ ಕೊಡ್ತೀನಿ ನಿಮ್ಮ ಮಗಳಿಗೆ, ಬಟ್ ಅವ್ಳು ರ್ಯಾಂಕ್ ಬರಬೇಕು, ಯು ಶುಡ್ ಪ್ರೂವ್ ಇಟ್ ಅಂತ. ಬಟ್ ಟುಡೇ ದ ಡೇ ಹ್ಯಾಸ್ ಕಮ್ ವೇರ್ ಇನ್ ದಟ್ ಗರ್ಲ್ ಹ್ಯಾಸ್ ಪ್ರೂವ್ಡ್. ಖಂಡಿತವಾಗಲು ಮೊದಲಿಂದ ಇದೆ, ಬಟ್ ಇದು ಇಟ್ಸ್ ಒನ್ ಮೋರ್ ಫೆದರ್ ಇನ್ ಅವರ್ ಕ್ಯಾಪ್. ನನ್ನ ಹೆಸರು ಅನಂತಮೂರ್ತಿ HS, ಚೇರ್ಮನ್. ಖುಷಿ ಆಗ್ತಾ ಇದೆ, ನನಗೆ ತುಂಬ ಖುಷಿ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಲೈಕ್ ಐ ವಾಂಟ್ ಟು ಥ್ಯಾಂಕ್ ಫಸ್ಟ್ ಮೈ ಟೀಚರ್ಸ್ ಆ್ಯಂಡ್ ಸಪೋರ್ಟೇಟಿವ್ಗೆ ನನ್ನ ಪೇರೆಂಟ್ಸ್ ಆ್ಯಂಡ್ ಮೈ ಫ್ರೆಂಡ್ಸ್. ಯಾಕಂದರೆ ಎಷ್ಟು ಚೆನ್ನಾಗಿ ಫ್ಯಾಕಲ್ಟೀಸ್ ಸಿಕ್ಕಿದ್ದಾರೆ ಅಂದರೆ ಐ ಆಮ್ ರಿಯಲಿ ಹ್ಯಾಪಿ. ಎಲ್ಲದಕ್ಕೂ ಏನಾದರೂ ಡೌಟ್ ಇಲ್ಲಿದೆ ಬಂದು ನಾನು ಯಾವಾಗ ಹೋದರೂ ಅಷ್ಟೇ ಅವರು ಹೇಳ್ತಾರೆ, ಕರೆಕ್ಟಾಗಿ ಡೌಟ್ ಎಲ್ಲ ಕ್ಲಿಯರ್ ಮಾಡಿ ನಂದು. ದೇ ಹ್ಯಾವ್ ರಿಯಲಿ ಹೆಲ್ಪ್ ಮೀ. ಆಮೇಲೆ ನಾನು ಹಾರ್ಡ್ ವರ್ಕ್ ತುಂಬ ಪಟ್ಟೆ. ಇಟ್ ವಾಸ್ ಗುಡ್, ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್.